ಇವತ್ತು ಒಬ್ಬ ತುಂಬ ಅದ್ಭುತವಾಗಿರ್ತಕ್ಕಂಥ ಬೆಳೆದಿರ್ತಕ್ಕಂಥ ವ್ಯಕ್ತಿಯನ್ನು ಪರಿಚಯಿಸೋದಕ್ಕೆ ಬಂದಿದ್ದೀನಿ. ಹಳ್ಳಿಯಿಂದ ಬೆಂಗಳೂರಿಗೆ ಕೆಲಸವನ್ನು ಹುಡುಕಿ ಬಂದಂಥ ವ್ಯಕ್ತಿಗೆ ಎಲ್ಲೂ ಕೆಲಸ ಸೆಟ್ ಆಗದೆ ತಕ್ಷಣ ಕೆಲಸ ಸೆಟ್ ಆಗದೆ ಇರುವ ಟೈಮಲ್ಲಿ ನಮ್ಮ ಮೋದಿ ಕೇರ್ ಅವ್ರಿಗೆ ಪರಿಚಯ ಆಗುತ್ತೆ. ಪರಿಚಯ ಆದಮೇಲೆ ಅವ್ರು ಏನೆಲ್ಲ ಇನ್ಕಮ್ನ ತೊಗೊತಾ ಇದ್ದಾರೆ, ಎಷ್ಟು ಜನಕ್ಕೆ ಇನ್ಕಮ್ನ ಕೊಡಿಸ್ತಾ ಇದ್ದಾರೆ, ಫಾರಿನ್ ಟ್ರಿಪ್ಗಳನ್ನ ಮುಗಿಸಿದ್ದಾರೆ, ಅದನ್ನೆಲ್ಲ ಯಾವ ಥರ ಸಾಧನೆ ಮಾಡಿದ್ರು, ಯಾವ ಥರ ನೀವು ಕೂಡ ಮಾಡ್ಬೋದು ಅನ್ನೋದನ್ನ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಹಾಯ್ ಸರ್, ವೆಲ್ಕಮ್ ಸರ್. ಓಕೆ, ನನ್ನ ಹೆಸರು ಲಿಂಗರಾಜ್ ಅಂತ, ಮೂಲತಃ ಹಾಸನ ಜಿಲ್ಲೆಯವನು. ನಾನು ಬೆಂಗಳೂರಿಗೆ ಬಂದಾದ್ಮೇಲೆ ಒಂದು ರಿಸರ್ಚರ್ ಕೆಲಸ ಮಾಡ್ತಿದ್ದೆ. 17 ವರ್ಷ ರಿಸರ್ಚರ್ ಕೆಲಸ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು, ನನ್ನ ಎಜುಕೇಷನ್ ಮುಖಾಂತರ, ನನಗಿರೋ ನಾಲೆಡ್ಜ್ ಮುಖಾಂತರ ನಾನು ಇಲ್ಲಿ ಲಕ್ಷಾಂತರ ರೂಪಾಯಿ ಹಣ ಗಳಿಸೋದು ತುಂಬ ಕಷ್ಟ ಆಗುತ್ತೆ. ಮುಂದೆ ವೆರಿ ಗುಡ್ ಲೈಫ್ ಸ್ಟೈಲ್, ಏನು ಲಕ್ಸುರಿ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ನಾವು ಮಾಡಬೇಕಂತ ತುಂಬ ಕಷ್ಟ ಆಗುತ್ತೆ ಅಂತ. ಅಂಥ ಸಮಯದಲ್ಲಿ ನನಗೆ ಪರಿಚಯ ಆಗಿದ್ದು ಒಂದು ಪಾರ್ಟ್ ಟೈಮ್ ಉದ್ಯೋಗದ ಥರ ಮಾಡ್ಬೋದು, ಜನಗಳಿಗೆ ಒಂದು ಹೆಲ್ಪ್ ಮಾಡ್ಬೋದು, ಒಂದು ಕ್ವಾಲಿಟಿ ಪದಾರ್ಥದ ಮುಖಾಂತರ, ಒಂದು ಸ್ವದೇಶಿ ಕಂಪನಿ ಇದೆ, ಆ ಪ್ರಾಡಕ್ಟ್ಸ್ ಮುಖಾಂತರ ಬಿಸ್ನೆಸ್ ಕೂಡ ಮಾಡ್ಬೋದು ಅಂತ ಯಾರು ಪರಿಚಯಿಸಿದ್ರು. ಆವಾಗ ಒಂದು ಶೇವಿಂಗ್ ಕ್ರೀಮ್ಗೋಸ್ಕರ ನಾನು ಆ್ಯಕ್ಚುಲಿ ಒಳಗಡೆ ಬಂದಿದ್ದು. ಆ ಶೇವಿಂಗ್ ಕ್ರೀಮ್ ಯೂಸ್ ಮಾಡಿದ್ರೆ ನನಗೆ ತುಂಬ ಇಷ್ಟ ಆಯಿತು. ಹೇಗೂ ಲೈಫ್ ಟೈಮ್ ಈ ಶೇವಿಂಗ್ ಕ್ರೀಮ್ ಬಳಸಬೇಕಲ್ಲ, ಹಾಗಾಗಿ ಈ ವಸ್ತು ಕೊಂಡ್ಕೊಳ್ಳೋಕ್ಕಾಗುತ್ತೆ ಅಂತೇಳಿ ಇದರಿಂದ ಒಳಗಡೆ ಬಂದೆ. ಅದಾದಮೇಲೆ ಜನರಿಗೆ ಕನೆಕ್ಟ್ ಮಾಡ್ತಾ ಹೋದಂಗೆ ಒಂದೊಂದು ವಸ್ತು ಮುಖಾಂತರ ಕನೆಕ್ಟ್ ಮಾಡ್ತಾ, ಆಮೇಲೆ ಟೂತ್ ಪೇಸ್ಟ್ ಯೂಸ್ ಮಾಡಿದೆ, ಆಮೇಲೆ ಟಾಯ್ಲೆಟ್ ಕ್ಲೀನರ್ ಯೂಸ್ ಮಾಡಿದೆ. ಹೀಗೆ ತುಂಬ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ಮೇಲೆ ನಾನು ಯಾರಿಗೆ ಪ್ರಾಡಕ್ಟ್ಸ್ನ ಶೇರ್ ಮಾಡ್ತಿದ್ನೋ ಅವರೆಲ್ಲ ನನಗೆ ಥ್ಯಾಂಕ್ಸ್ ಹೇಳ್ತಿದ್ರು. ಒಳ್ಳೆ ಪ್ರಾಡಕ್ಟ್ಸ್ ಕೊಟ್ಟಿದ್ಯಾ ನೀನು, ಎಲ್ಲಿ ತಂದೆ ಇದು, ಹೇಗೆ ತಂದೆ ಅಂತ ಹಿಂಗೆಲ್ಲ ಕೇಳ್ತಿದ್ರು. ಮಾರ್ಕೆಟಲ್ಲೆಲ್ಲ ಸಿಗ್ತಿಲ್ವಲ್ಲ ಅಂತೆಲ್ಲ ಕೇಳ್ತಿದ್ರು. ಅದ್ರ ಮುಖಾಂತರ ಅವರಿಗೂ ಇದನ್ನು ಪರಿಚಯಿಸೋಕೆ ಶುರು ಮಾಡಿದೆ. ಈಗ ಒಂದು 10 ಜನ ಪರಿಚಯಿಸಿದೆ, ಅವರೆಲ್ಲರೂ ನನಗೆ ಧನ್ಯವಾದ ಹೇಳೋಕ್ಕೆ ಶುರುವಾದ್ರು. ಕೆಲವರು ಬೇಡ ಅಂತಲೂ ಅಂದರು, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಯಾರಿಗೆ ಈ ಪ್ರಾಡಕ್ಟ್ಸ್ ಕ್ವಾಲಿಟಿ ಗೊತ್ತಾಯಿತೋ ಅಂಥವರೆಲ್ಲ ನನಗೆ ಬೆಂಕಿ ತಟ್ಟಕ್ಕೆ ಶುರುವಾದ್ರು, ಒಂದು ಒಳ್ಳೆ ಪ್ರಾಡಕ್ಟ್ಸ್ ಇದೆ ಅಂತೇಳಿ. ಅವಾಗ ಅನ್ನಿಸ್ತು ನನಗೆ ಇದನ್ನು ನಾನು ಬಿಸ್ನೆಸ್ ಥರ ಕೂಡ ಮಾಡ್ಬೋದಾ ಅಂತೇಳಿ. ಆವಾಗ ನನಗೆ ಯಾರು ಬಿಸ್ನೆಸ್ ಅವಕಾಶ ಕೊಟ್ಟಿದ್ರು ಅವರು ಜೊತೆ ಕುತ್ಕೊಂಡು ಮಾತಾಡಿದಾಗ ಅವ್ರು ಹೇಳಿದ್ರು ಅವರು ಬಿಸ್ನೆಸ್ ಥರನೂ ಮಾಡ್ಬೋದು ಅಂತಂದರು. 2017 ನಾನು ಈಗ ಫುಲ್ ಟೈಮ್ ಮೊದಲಿಗೆ ಬಂದೆ. ಆಗ ಇದನ್ನು ತುಂಬ ಜನಕ್ಕೆ ಪರಿಚಯಿಸೋಕೆ ಶುರು ಮಾಡಿದೆ. ಯಾಕೆ ಬಿಸ್ನೆಸ್ ಥರ ಮಾಡಬೇಕಲ್ಲ, ಮೋರ್ ಪೀಪಲ್ಸ್ನ ಕಾಂಟ್ಯಾಕ್ಟ್ ಮಾಡಿದೆ, ಅವ್ರಿಗೆ ಕಾನ್ಸೆಪ್ಟ್ ತಿಳಿಸಿದೆ, ಪ್ರಾಕ್ಟಿಕಲ್ ಡೆಮೋ ತೋರಿಸಿದೆ ಪ್ರಾಡಕ್ಟ್ಸ್ ಬಗ್ಗೆ. ಆವಾಗ ಅವ್ರಿಗೆ ಗೊತ್ತಾಯಿತು, ಒಂದು 100% ಗ್ಯಾರಂಟಿ ಇದೆ ಈ ಪ್ರಾಡಕ್ಟ್ಸ್ಗೆ, ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಕೊಟ್ಟಿದ್ದಾರೆ. ಎರಡನೇದು ಸ್ವದೇಶಿ ಉತ್ಪನ್ನ, ಮೂರನೇದು ಜನಕ್ಕೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ, ನಾಲ್ಕನೇದು ಇದರಲ್ಲೂ ಕೂಡ ಆದಾಯ ಗಳಿಸ್ಬೋದು. ಇಷ್ಟು ಆಪ್ಷನ್ನು ಬೇರೆ ಕಡೆ ಇರಲಿಲ್ಲ. ಜೊತೆಗೆ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಇದೆ, ಪರಿಸರಕ್ಕೆ ಹಾನಿಕಾರಕ ಆಗದೇ ಇರೋಂಥ ಪ್ರಾಡಕ್ಟ್ಸ್ ಇದೆ. ಈ ಥರ ಪ್ರಾಡಕ್ಟ್ಸ್ನ ಜನಕ್ಕೆ ಪರಿಚಯಿಸಿದಾಗ ನನಗೆ ತುಂಬ ಉತ್ಸಾಹ ಬಂತು. ಸ್ಟಾರ್ಟಿಂಗಲ್ಲಿ ನಾನು ಇದರಲ್ಲಿ ಹಣ ಗಳಿಸೋಕ್ಕಾಗಲಿಲ್ಲ. ಫ್ರಾಂಕಾಗಿ ಹೇಳಬೇಕು ಅಂದರೆ, ಈಗ 2017 ನಾನು ಫುಲ್ ಟೈಮ್ ಮೋದಿಕೇರಿಗೆ ಬಂದಾಗ ಮೊದಲನೇ ತಿಂಗಳು 1260 ರೂಪಾಯಿ ಬಂತು. ನಾನು 50ರಿಂದ 55 ಸಾವಿರ ದುಡಿತಾ ಇದ್ದೆ ಒಂದು ತಿಂಗಳಿಗೆ. ಅಂಥದ್ರಲ್ಲಿ 1260 ರೂಪಾಯಿ ನನಗೆ ತುಂಬ ಕನ್ಫ್ಯೂಸ್ ಅನ್ನಿಸ್ತು. ನನ್ನ ಫ್ಯಾಮಿಲಿ ಜೊತೆ ಕೂತು ಮಾತಾಡಿದೆ, ಎಲ್ಲರ ಜೊತೆಲೇ ಈ ಪ್ರಾಡಕ್ಟ್ಸ್ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ, ಹೆಚ್ಚು ಜನಕ್ಕೆ ಪರಿಚಯಿಸೋಣ, ಒಂದು 5-6 ತಿಂಗಳು ಸಮಯ ಹಿಡಿಯುತ್ತೆ, ಅಲ್ಲಿ ತನಕ ನಾವು ಸ್ವಲ್ಪ ರಿಸ್ಕ್ನ ಫೇಸ್ ಮಾಡಬೇಕಾಗುತ್ತೆ ಅಂತ ಹೇಳಿದಾಗ ನನ್ನ ಕುಟುಂಬ ಒಪ್ಕೊಂಡು ಎಲ್ಲರೂ ಸಾಥ್ ಕೊಟ್ಟರು. ಇದನ್ನು ಜನಕ್ಕೆ ಪರಿಚಯಿಸೋಕ್ಕೆ ಶುರು ಮಾಡಿದೆ. ಹತ್ತಿರ ಒಂದು 5-6 ತಿಂಗಳು ಆದ ನಂತರ ನಮಗೆ 5ರಿಂದ 6 ಸಾವಿರ ರೂಪಾಯಿ ಇನ್ಕಮ್ ಬರೋಕ್ಕೆ ಶುರು ಆಯಿತು. ಅದಾದಮೇಲೆ ನಂಗೆ ಗೊತ್ತಾಯಿತು ಈ ಬಿಸ್ನೆಸ್ಸಲ್ಲಿ ಈ ಕಾನ್ಸೆಪ್ಟಲ್ಲಿ ತಾಕತ್ತಿದೆ ಅಂತೇಳಿ, ಈ ಪ್ರಾಡಕ್ಟ್ಸಲ್ಲಿ ದಮ್ ಇದೆ ಅಂತ ಗೊತ್ತಾಯಿತು. ಹೇಗೂ ಈ ದೇಶ ಸೇವೆ ಮಾಡೋದಕ್ಕೆ ನಾನು ಆರ್ಮಿ ಸೇರಿಕೊಂಡಿಲ್ಲ, ಈ ಪ್ರಾಡಕ್ಟ್ಸ್ ಮುಖಾಂತರ ದೇಶ ಸೇವೆ ಮಾಡೋ ನನ್ನ ಆಸೆ ಬಂತು. ಎರಡನೇದು, ಸೇವಾ ಮನೋಭಾವನೆಯಿಂದ ಕೆಲಸ ಮಾಡೋಕ್ಕೆ ಕೆಲವೊಂದು ಕೆಲಸ ಆಗ್ತಾ ಇರಲಿಲ್ಲ, ಈ ಪ್ರಾಡಕ್ಟ್ಸ್ ಸರ್ವ್ ಮಾಡೋದ್ರ ಮುಖಾಂತರ ಸೇವೆ ಮಾಡ್ದಂಗಾಗುತ್ತೆ ಅಂತ ಅನ್ಕೊಂಡೆ. ಮೂರನೇದು, ತುಂಬ ಶ್ರೀಮಂತರು ಮಾತ್ರ ಕ್ವಾಲಿಟಿ ಪದಾರ್ಥ ತಿಂತಾರೆ ಅಂತ ಗೊತ್ತಿತ್ತು, ನಾನು ಬಡವಾದರೂ ಕೂಡ ಕ್ವಾಲಿಟಿ ಪದಾರ್ಥ ತಿನ್ಬೋದು ಅಂತ ಗೊತ್ತಾಯಿತು. ಇಷ್ಟೆಲ್ಲ ನನಗಾದ್ಮೇಲೆ ಲಕ್ಸುರಿಯಸ್ ಲೈಫ್ ಸ್ಟೈಲ್ ಕೂಡ ಸಿಗುತ್ತೆ ಅಂದ್ರಲ್ಲ, ಅದರ ಆಧಾರದ ಬಿಸ್ನೆಸ್ ಥರ ಮಾಡೋಕ್ಕೆ ಶುರು ಮಾಡಿದೆ. ಬಿಸ್ನೆಸ್ ಥರ 2018ರಲ್ಲಿ ನಾನು ಫಸ್ಟ್ ದುಬೈ ಕ್ವಾಲಿಫೈಡ್ ಆದ. ದುಬೈ ಫಾರಿನ್ ಟ್ರಿಪ್ ಕ್ವಾಲಿಫೈಡ್ ಆಗಿ ಫಾರಿನ್ಗೆ ಹೋಗ್ಬೋದು ಅಂದರೆ ಇನ್ನೂ ನನಗೆ ಎಕ್ಸೈಟ್ಮೆಂಟ್ ಅನ್ನಿಸ್ತು ಈ ಬಿಸ್ನೆಸ್ ಬಗ್ಗೆ. ಇನ್ನೂ ಎಷ್ಟು ಜನ ಕೇಳಬೇಕು, ಇನ್ನೂ ತುಂಬ ಜನ ಕೇಳಬೇಕು, ತುಂಬ ಕೊಡಬೇಕು ಅಂತ. ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಐಟಮ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ, ಕಂಪ್ನಿ ಇಂಟ್ರೊಡ್ಯೂಸ್ ಮಾಡಿತ್ತು. ಆ ಪ್ರಾಡಕ್ಟ್ಸ್ನ ಬಳಸ್ಕೊಂಡು ಸ್ವಲ್ಪ ಬಿಸ್ನೆಸ್ ಕಟ್ಟಿದೆ. ಹೀಗೆ ಬೇರೆ ಕೆಟಗರಿ, ಹತ್ತಿರ 12 ಕೆಟಗರಿ ಪದಾರ್ಥ ಇತ್ತು. ಎಲ್ಲ ಕೆಟಗರಿ ಪದಾರ್ಥಗಳು ಹೆಲ್ತ್ ಕೆಟಗರಿ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಯಾಕೆ ನನ್ನ ಹೆಲ್ತ್ ಡೆವಲಪ್ಮೆಂಟ್ಸ್ ಆಗೋದಕ್ಕೆ ಅನುಕೂಲ ಮಾಡಿಕೊಟ್ಟು ಸಾಕಷ್ಟು ಜನಕ್ಕೆ ಒಂದು ಫುಡ್ ಸಪ್ಲಿಮೆಂಟ್ರಿ ಮುಖಾಂತರ ಕಂಪ್ಲೀಟ್ ಶಾಶ್ವತದ ಹೆಲ್ತ್ನ ಕಂಡ್ಕೊಳ್ಳೋ ಅಂಥ ಒಂದು ವಿಷಯ ಈ ಪ್ರೋಸೆಸ್ ಇತ್ತು. ಹಾಗಾಗಿ ಅದು ತುಂಬ ದೊಡ್ಡ ಬಿಸ್ನೆಸ್ ಥರ ಕನ್ವರ್ಟ್ ಆಯಿತು. ಅದಾದಮೇಲೆ ದುಬೈಗೆ ಹೋಗಿ ಬಂದೆ, ಬ್ಯಾಂಕಾಕ್ ಹೋಗಿ ಬಂದೆ, ಮಲೇಷ್ಯಾ ಹೋಗಿ ಬಂದ್ವಿ. ಈ ಥರ ಹತ್ತಿರ 4 ದೇಶ ಪ್ರವಾಸಕ್ಕೆ ಹೋಗಿ ಬಂದೆ. ಅದಾದ್ಮೇಲೆ ಮಗನ ಕೂಡ ಫಾರಿನ್ ಕಳಿಸ್ಕೊಟ್ಟೆ, ನನ್ನ ಹೆಂಡತಿ ಕೂಡ ಫಾರಿನ್ ಕಳಿಸ್ಕೊಟ್ಟೆ. ಫಸ್ಟು ದುಬೈಗೆ ನಾನು ನನ್ನ ಹೆಂಡತಿನ ಹೋಗಿ ಬಂದಿದ್ವಿ. ಆಮೇಲೆ ನನಗೆ ಕಂಪ್ನಿ ಆಫರ್ ಮಾಡ್ತು. ಕಂಪ್ನಿಯಿಂದ 17 ಲಕ್ಷದ ಕಿಯಾ ಸೆಲ್ಟೋಸ್ ಕಾರ್ ಕೂಡ ತಗೊಂಡೆ. ಇವತ್ತು ಲಾಸ್ಟ್ ಟುಗೆದರ್ ಇನ್ಕಮ್ ತೊಗೋತಾ ಇದ್ದೀನಿ. ಹತ್ತಿರ 7 ವರ್ಷ ಆಯಿತು ನಾನು ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟೋಕ್ಕಿತ್ತು. ತುಂಬ ಖುಷಿ ಅಂತ ಅನಿಸುತ್ತೆ.
ಸ್ವದೇಶಿ ಉತ್ಪನ್ನ ಬಳಸ್ತಾ 100% ಗ್ಯಾರಂಟಿ, ಸರ್ಟಿಫಿಕೇಟ್ ಗ್ಯಾರಂಟಿ ಉತ್ಪನ್ನ ಬಳಸ್ತಾ ಇದ್ದೀನಿ, ಒಳ್ಳೆ ಹೆಲ್ತಿ ಪ್ರಾಡಕ್ಟ್ ಬಳಸ್ತಾ ಇದ್ದೀನಿ, ಹಾಗೆ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದೀನಿ, ಹಾಗೆ ಲೈಫ್ ಸ್ಟೈಲ್ ಕೂಡ ಡೆವಲಪ್ಮೆಂಟ್ ಆಗಿದೆ, ಹಾಗೆ ದೇಶಕ್ಕೆ ಗೌರ್ಮೆಂಟ್ ಟ್ಯಾಕ್ಸ್ ಕೂಡ ಕಟ್ತಾ ಇದ್ದೀನಿ. ಈ ಎಲ್ಲ ಪ್ಯಾರಾಮೀಟರ್ಸಲ್ಲಿ ನಾನು ಬೆಳೆ ಶುರುವಾದಾಗ ಅಥವಾ ನನ್ನ ಟೀಮಲ್ಲಿ 17 ಜನ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ತಿದ್ದಾರೆ. ಇದೆಲ್ಲದೂ ನೋಡಿದಾಗ ಸ್ವಉದ್ಯೋಗ ನಿರ್ಮಾಣ ಮಾಡ್ಬೋದು ಅಂತ ಆಯ್ತು. ನಿರುದ್ಯೋಗ ಸಮಸ್ಯೆ ಅನ್ನೋದನ್ನ ಇಷ್ಟಿಲ್ಲಿ ಓದ್ತಾ ಇದ್ದೆ ಡಿಗ್ರಿನಲ್ಲಿ, ಈಗ ಅದನ್ನು ನಾವು ನಿರ್ಮೂಲನೆ ಮಾಡ್ತಕ್ಕ ಕೆಲಸದಲ್ಲಿ ನಾವು ಇದೀವಿ ಅನ್ನೋದು ತುಂಬ ಖುಷಿ ಕೊಡ್ತು. ತುಂಬ ಜನಕ್ಕೆ ಹೆಲ್ಪ್ ಪ್ರಾಡಕ್ಟ್ಸ್ ಕೊಟ್ಟಿದ್ದರಿಂದ ತುಂಬ ಜನರ ಸಂಬಂಧ ಖುಷಿ ಆಯಿತು. ಇದೆಲ್ಲದೂ ನೋಡಿದಾಗ ಸಾಕಷ್ಟು ಜನಕ್ಕೆ ಬಿಸ್ನೆಸ್ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಏನು ಬೇಡ ಅಂದರೆ ಒಳ್ಳೆ ಕ್ವಾಲಿಟಿ ಪದಾರ್ಥ ಬಳಸ್ಕೋಬೋದಾಗಿದೆ, ನಮ್ಮ ಹೆಲ್ತ್ ನಾವು ಚೆನ್ನಾಗಿ ಇಟ್ಕೋಬೋದಾಗಿದೆ, ನಮ್ಮ ಮನೆ ನಾವು ಚೆನ್ನಾಗಿ ಇಟ್ಕೋಬೋದಾಗಿದೆ. ಇದು ದೇಶಕ್ಕೂ ಕೂಡ ಒಂದು ಸ್ವದೇಶಿ ವಸ್ತುಗಳಾಗಿಂದ ದೇಶಕ್ಕೂ ಒಂದು ಕಾಂಟ್ರಿಬ್ಯೂಷನ್ ಮಾಡೋದಾಗುತ್ತೆ. ಈ ಎಲ್ಲ ಪ್ಯಾರಾಮೀಟರ್ಸ್ ನೋಡಿದ್ರೆ ದಿ ಬೆಸ್ಟ್ ಒಂದು ನೆಟ್ವರ್ಕ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಹಂಗಾಗಿ ಈ ಒಂದು ಬಿಸ್ನೆಸ್ ಮಾಡೋದ್ರ ಮುಖಾಂತರ ತುಂಬ ಖುಷಿಯಾಗಿದ್ದೀನಿ. ಇವತ್ತು ತುಂಬ ಜನರ ಜೊತೆ ಒಳ್ಳೆ ವಿಶ್ವಾಸ ಇಟ್ಕೊಂಡಿದ್ದೀನಿ. ತುಂಬ ಖುಷಿ ಲೈಫ್ ಮಾಡೋದ್ರ ಜೊತೆಗೆ ಒಂದು ಲಕ್ಸುರಿಯಸ್ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಅನುಭವಗಳನ್ನು, ನೀವು ನಡೆದು ಬಂದಿರತಕ್ಕಂಥ ದಾರಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಚಿಕ್ಕದಾಗಿ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರು ಕಡಿಮೆ ಬಂಡವಾಳದಲ್ಲಿ ಬಿಸ್ನೆಸ್ನ ಮಾಡಿ ಯಾವ ರೀತಿ ಇನ್ಕಮ್ನ ತಗೋಬೋದು ಸರ್? ಚಿಕ್ಕದಾಗಿ 1 ಮಿನಿಟ್. ಹೌದು, ಈಗ ಹೊರಗಡೆ ಸಾಕಷ್ಟು ಜನ ಇವತ್ತು ಬೇರೆ ಬೇರೆ ಮಾಲ್ಗಳಲ್ಲಿ ಹೋಗಿ ತಗೊಬಂದ್ರೆ ಪ್ರಾಡಕ್ಟ್ಸು ಡಿಸ್ಕೌಂಟ್ ಅಂತೇಳಿ 4-5 ಕಿಲೋಮೀಟರ್ ದೂರ ಇದ್ರು ಹೋಗಿ ತಗೊಬರ್ತಿದ್ದಾರೆ. ಕರೆಕ್ಟ್, ಓಕೆ, ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹಣ ಸೇವ್ ಮಾಡಬೇಕು, ಕರೆಕ್ಟ್. ಆ ಕಾರಣಕ್ಕೆ ಮಾಲ್ಗಳಿಗೆ ಹೋಗಿ ಕೆಲವು ಸಾರಿ 3+1 ಫ್ರೀ ಅಂತ ಹಾಕಿರ್ತಾರೆ. ಅದು ಯಾವುದು ಬೇಕಾಗಿರೋದು ಒಂದಿದ್ರೆ ಬೇಡದಿರೋ 2 ಇರ್ತವೆ. ಲಾಭಕ್ಕೋಸ್ಕರ ಅದನ್ನು ಕೊಂಡ್ಕೋಬೇಕಾದ ಪರಿಸ್ಥಿತಿ ನಾವಿರುತ್ತೆ. ಆದರೆ ಇಲ್ಲಿ ಕನಿಷ್ಠ ನಮ್ಮ ಮನೆಗೆ ಬಳಸೋಂಥ ಉತ್ಪನ್ನಗಳು ಏನಿದ್ದಾವೆ, ನಮಗೇನು ಬೇಕು? ಒಂದು ಕ್ವಾಲಿಟಿ ಪದಾರ್ಥ ಬೇಕು ಫಸ್ಟ್. ಸೆಕೆಂಡ್ ಏನು ಬೇಕು? ರೇಟು ನಮ್ಮ ಅನುಕೂಲಕ್ಕೆ ತಕ್ಕನಾಗಿರ್ಬೇಕು. 3ನೇದು ಡ್ಯೂರಬಿಲಿಟಿ ಚೆನ್ನಾಗಿ ಬರಬೇಕು. ಈ 3 ಸಿಗುತ್ತೆ ಅನ್ನಂಗಿದ್ರೆ ಯಾಕೆ ಬಳಸಬಾರ್ದು? ಆ ಥರ ಇಲ್ಲಿರೋ ಪದಾರ್ಥಗಳನ್ನ ನಾವು ತಂದು ಬಳಸಿ ನೋಡಿದಾಗ ನಾವು ಮಾರ್ಕೆಟಲ್ಲಿ ತರೋ ಪದಾರ್ಥಗಳಿಂದ ಖಂಡಿತ ಕಡಿಮೆ ಬೆಲೆಗೆ ಸಿಗ್ತಂಗೆ ಆಯಿತು. ನನಗೆ ಒಂದು ಕ್ವಾಲಿಟಿ ಉತ್ಪನ್ನ ಬೆಳೆಸ್ದಂಗೆ ಆಯಿತು. ಅದೆಲ್ಲ ಕ್ವಾಲಿಟಿ ನೋಡಿ, ಅದು ಡ್ಯೂರೇಷನ್ ನೋಡಿ, ಅದು ಬಾಳಿಕೆ ಬರೋ ರೀತಿ ನೋಡಿದಾಗ ತುಂಬ ಚೀಪ್ ಅನ್ನಿಸ್ತು ಪ್ರಾಡಕ್ಟ್ಸು, ಕಡಿಮೆ ರೇಟ್ ಅನ್ನಿಸ್ತು. ಅದೇ ಪ್ರಾಡಕ್ಟ್ಸ್ನ ಇಲ್ಲಿ ತಂದಾಗ ನನಗೆ ತುಂಬ ಖುಷಿ ಆಯಿತು. ನಮ್ಮ ಮನೆಗೆ ಹಣ ಸೇವ್ ಆಯಿತು, ನಾವು ಕ್ವಾಲಿಟಿ ಪದಾರ್ಥ. ಅದೇ ಥರ 4 ಜನ ಜೊತೆ ಈಗ ನಾವು ಡಿಮಾರ್ಟಿಗೆ ಹೋಗಬೇಕು ಅಂತಂದರೆ, ಒಂದು ಬಿಗ್ ಬಜಾರ್ ಹೋಗ್ತಾ ಐಟಮ್ ತರಬೇಕು ಅಂತ ಸುಮ್ಮನೆ ಹೋಗ್ತೀವ? ಎಷ್ಟೊಂದು ಜನಕ್ಕೆ ನಾವು ಅವೇರ್ನೆಸ್ ಕೊಟ್ಟಿದ್ದೀವಿ, ಎಷ್ಟು ಜನ ನಾವು ಕರ್ಕೊಂಡು ಹೋಗಿದ್ದೀವಿ. ಅದೇ ಥರ ಇಲ್ಲಿಗೆ ನಾವು 4 ಜನಕ್ಕೆ ಪರಿಚಯಿಸಿದ್ರೆ ಸಾಕು, ನಾವು ಒಂದು 4 ಜನಕ್ಕೆ ಅವ್ರವ್ರ ಮನೆಗೆ ಐಟಮ್ ತಾಳಕ್ಕೆ ಅವಕಾಶ ಮಾಡಿಕೊಟ್ರೆ ಸಾಕು, ನಂಗೊಂದು 1000 ರೂಪಾಯಿ ಬರೋಕ್ಕೆ ಶುರುವಾಗ್ಬಿಡ್ತು. ಆದರೆ 4 ಜನಕ್ಕೆ ನಾನು ಡಿಮಾರ್ಟ್ ರೆಕಮೆಂಡ್ ಮಾಡಿದ್ರೆ 100 ರೂಪಾಯಿ ಬರಲ್ಲ, ಕರೆಕ್ಟ್ ಅಲ್ಲ? 4 ಜನಕ್ಕೆ ಮೋದಿ ಕೇರ್ ಪ್ರಾಡಕ್ಟ್ಸ್ನ ರೆಕಮೆಂಡ್ ಮಾಡಿದ್ದಕ್ಕೆ, ಅವ್ರ ಮನೆಗೆ ಅವ್ರು ಪ್ರಾಡಕ್ಟ್ಸ್ ತೊಗೊಂಡಿದ್ದಕ್ಕೆ ನನಗೆ 1000 ರೂಪಾಯಿ ಇನ್ಕಮ್ ಬಂತು. ವಾವ್, ಎಷ್ಟೊಂದು ಖುಷಿ ಅಂತ ಅನ್ನಿಸ್ತು, ಸಂತೋಷ ಅನ್ನಿಸ್ತು. ಈ ಥರ ಪ್ರತಿಯೊಬ್ಬರು ಅವ್ರವ್ರ ಮನೆಗೆ ಪ್ರಾಡಕ್ಟ್ಸ್ನ ಬಳಸಿ ನಾವೊಂದು 4 ಕುಟುಂಬಗಳಿಗೆ, ಎಂಥ ನಮ್ಮ ಅಕ್ಕಪಕ್ಕದ ಸ್ನೇಹಿತರಿಗೆ, ನಮ್ಮ ರಿಲೇಷನ್ಸಿಗೆ ರೆಕಮೆಂಡ್ ಮಾಡಿದ್ರೆ ಅದು ಹಣ ಗಳಿಸ್ಬೋದು. ಒಂದು ಸಿಂಪಲ್ ಬಿಸ್ನೆಸ್. ಹೌಸ್ ವೈಫ್ ಹಾಕಿದ್ರು ಕೂಡ ಹೊರಗಡೆ ಡ್ಯೂಟಿ ಮಾಡೋಕ್ಕೆ ಆಗಲ್ಲ ಎಷ್ಟು ಜನಕ್ಕೆ. ಅಂದರೆ ಮನೆ ಮಕ್ಕಳು ಇರ್ತಾರೆ, ವಯಸ್ಸಾದವರು ಇರ್ತಾರೆ, ಅಂಥದ್ರಲ್ಲಿ ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ. ದುಡಿಬೇಕು ಅಂತ ಆಸಕ್ತಿ ಇದೆ ಅಂಥವ್ರು ಮನೆಯಲ್ಲೇ ಕೂತು ಲೀಗಲ್ ಆಗಿ, ವ್ಯಾಲ್ಯೂಬಲ್ ಆಗಿ, ದೇಶಕ್ಕೂ ಒಳ್ಳೆಯದಾಗಂಗೆ, ಕುಟುಂಬಕ್ಕೂ ಒಳ್ಳೆಯದಾಗಂಗೆ, ನಮಗೂ ಹೆಲ್ಪ್ ಆಗೋಂಥದ್ದನ್ನು ಮಾಡೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಇವಾಗ ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಕೂಡ ಈ ಫಾರಿನ್ ಅನ್ನೋ ಟ್ರಿಪ್ನ ಅನುಭವಿಸ್ಬೋದು ಸರ್? ಖಂಡಿತ. ಈಗ ನಾನು ಗೃಹಿಣಿಯರು ಇರ್ಬೋದು, ಅವರು ಟ್ರಿಪ್ಗೆಲ್ಲೂ ಹೊರಗಡೆ ಹೋಗಕ್ಕಾಗಲ್ಲ, ಪಕ್ಕದಲ್ಲಿರೋ ದೇವಸ್ಥಾನಗಳಿಗೆ ಹೋಗಿ ನೋಡಕ್ ಆಗ್ತಿರಲ್ಲ. ಅಂತ ಟೈಮಲ್ಲಿ ನಮ್ಮ ಒಂದು ಈ ಮೋದಿ ಕೇರ್ ಒಳಗಡೆ ಹಳ್ಳಿಲಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಒಂದು ಫಾರಿನ್ ಟ್ರಿಪ್ನ ಅನುಭವಿಸ್ತಾ ಇದ್ದಾರೆ. ಅಲ್ಲಿ ಫ್ಯಾಮಿಲಿ, ಇಡೀ ಫ್ಯಾಮಿಲಿ ಅನುಭವಿಸ್ತಿದ್ದಾರೆ. ಅದ್ರ ಬಗ್ಗೆ ಒಂದು ಖಂಡಿತ. ನಾನು ಮೂಲತಃ ಹಳ್ಳಿಯಿಂದ ಬಂದಿರೋನೆ, ಇಲ್ಲ ಅಂತ ಹೇಳ್ತಿಲ್ಲ. ಬೆಂಗಳೂರಿಗೆ ಬಂದಿದ್ದೆ ಒಂದು ದೊಡ್ಡ ಸಾಹಸ ಅನ್ಕೊಂಡಿದ್ದೆ. ನಾನು ಬೆಂಗಳೂರಿಗೆ ಬಂದು ಈ ಸರ್ವೆ ಡಿಪಾರ್ಟ್ಮೆಂಟಿಗೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಕೆಲವು ಸರ್ವೆ ಹೋದಾಗ, ಕೆಲವು ಮನೆಗೆ ಹೋದಾಗ ಕೆಲವು ಹೆಂಗಸರು ಹೇಳ್ತಿದ್ರು ಏನಂತ, ನಾವು ಮೆಜೆಸ್ಟಿಕ್ಕೆ ನೋಡಿಲ್ಲ ಸರ್, ಬೆಂಗಳೂರಿಗೆ ಒಂದು 10 ವರ್ಷ ಆಯ್ತು ಅಂತ. ಅವ್ರು ಮೆಜೆಸ್ಟಿಕ್ಕಿಗೆ ಹೋಗಿ ಬಸ್ ಹತ್ತೇ ಇಲ್ಲ. ಜಾಲಹಳ್ಳಿ ಕ್ರಾಸಲ್ಲಿ ಬಸ್ ಹಿಡಿದು PTR ಸೆಕೆಂಡ್ ಸ್ಟೇಜಲ್ಲಿ ಮನೆ ಮಾಡಿಕೊಂಡು ಗಾರ್ಮೆಂಟ್ಸ್ಗೆ ಹೋಗಿ ಡ್ಯೂಟಿ ಮಾಡ್ತಿದ್ದಾರೆ. ಪುನಃ ಊರಿಗೆ ಹೋಗ್ಬೇಕಾದ್ರೆ ಜಾಲಹಳ್ಳಿ ಕ್ರಾಸ್ಗೆ ಹೋಗಿ ಬಸ್ ಹತ್ತಾರೆ. ಬೆಂಗಳೂರು ಮೆಜೆಸ್ಟಿಕ್ಕೇ ನೋಡಿಲ್ಲ, 10 ವರ್ಷ ಆಗಿದ್ದಾರೆ. ಅಂಥವ್ರು ಇದ್ದರು. ಅವ್ರನ್ನ ನೋಡಿದಾಗ ನಂಗೆ ಅನಿಸಿತ್ತು ಹೌದಲ್ವಾ ಅಂತ. ಹಂಗೆ ನಾನು ಬೆಂಗಳೂರು ತುಂಬ ಅಡ್ಡಾಡಿದ್ದೀನಿ, ನಾನೇ ಗ್ರೇಟ್ ಅನ್ಕೊಂಡ್ಬಿಟ್ಟಿದ್ದೆ. ಕೊನೆಗೆ ಗೊತ್ತಾಯಿತು, ಈ ಬಿಸ್ನೆಸ್ ಒಳಗಡೆ ಬಂದಾಗ ನನ್ನ ಬಿಸ್ನೆಸ್ ಕೊಟ್ಟರೆ ಅಪ್ಲೈ ಮಾಡಿದ್ರು, ಇದು ನೀವು ಫಾರಿನ್ ಕೂಡ ಹೋಗ್ಬೋದು ಅಂತ. ನಂಗೆ ನಿಜವಾಗ್ಲೂ ಗಾಬರಿ ಅನ್ನಿಸ್ತು. ಫಾರಿನ್ ಟ್ರಿಪ್ ಕ್ವಾಲಿಫೈಡ್ ಆಗಿ 2018ರಲ್ಲಿ ದುಬೈ ಕ್ವಾಲಿಫೈಡ್ ಆದಾಗ ನಾನು ಪಾಸ್ಪೋರ್ಟೇ ಮಾಡಿಸಿರಲಿಲ್ಲ. ನಂಗೆ ನಂಬಿಕೆನೇ ಇರಲಿಲ್ಲ. ಕೊನೆಗೆ ನಾನು ಅಪ್ಲೈ ಹೇಳಿದ್ಮೇಲೆ ಪಾಸ್ಪೋರ್ಟ್ ಮಾಡಿಸ್ಕೊಂಡೆ. ಅವತ್ತು ನಾನು ದುಬೈಗೆ ಹೋಗಿ ಬಂದಂತ ಅನ್ನಿಸ್ತು, ಸಾಮಾನ್ಯ ವ್ಯಕ್ತಿ ಕೂಡ ಅಸಾಮಾನ್ಯ ವ್ಯಕ್ತಿಯಾಗಿ ಬೆಳೆಯಲಿಕ್ಕೆ ಒಂದು ಅವಕಾಶ ಇದೆ. ನಾವು ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡೋದ್ರ ಮುಖಾಂತರನೇ ದೊಡ್ಡ ಸಾಧನೆ ಮಾಡಲಿಕ್ಕೆ ಇಲ್ಲೊಂದು ಅವಕಾಶ ಇದೆ.
ಇವತ್ತು ನನ್ನ ಕುಟುಂಬ 2018ರಿಂದ ಈಚೆಗೆ ಪ್ರತಿ ವರ್ಷ ಒಬ್ರಲ್ಲೊಬ್ರು ವಿದೇಶಕ್ಕೆ ಹೋಗ್ಬರ್ತಾ ಇದ್ದೀವಿ. ನಾನು ವಿದೇಶಕ್ಕೆ ಹೋಗೋದು ಗ್ರೇಟ್ ಅಂತ ಹೇಳ್ತಿಲ್ಲ. ನಾವು ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ತಾರೆ. ಹಾಗಾದ್ರೆ ಪ್ರಪಂಚ ತಿಳಿಬೇಕಲ್ವಾ? ನಮ್ಮ ದೇಶ ನಾನು ಡೆವಲಪ್ಮೆಂಟ್ ಮಾಡಬೇಕು ಅನ್ನಂಗಿದ್ರೆ ವಿದೇಶಕ್ಕೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿ ಹೇಗೆ ಡೆವಲಪ್ಮೆಂಟ್ ಆಗಿದ್ದಾರೆ ಅಂತ. ಹಂಗಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಇವತ್ತು ನನ್ನ ಟೀಮಲ್ಲಿ ಓದ ಕೈಯಲ್ಲಿ ಅವ್ರ ಹೆಸರು ಅವ್ರಿಗೆ ಬರೆಯಕ್ಕೆ ಗೊತ್ತಾಗಲ್ಲ ಅಂಥವರು ಕೂಡ ವಿದೇಶ ಪ್ರವಾಸಕ್ಕೆ ಬಂದಿದ್ದರು. ಹಾಗಾಗಿ ನನ್ನ ಟೀಮಲ್ಲಿ ಇದುವರೆಗೆ 14 ಕುಟುಂಬಗಳನ್ನ ವಿದೇಶ ಪ್ರವಾಸ ಫ್ರೀ ಆಫ್ ಕಾಸ್ಟ್ ಕರ್ಕೊಂಡೋಗಿದ್ದೀನಿ. ಇದೆಲ್ಲದು ಈ ಬಿಸ್ನೆಸ್ಸಿಂದ ಸಾಧ್ಯ ಅಂತ ಹೇಳ್ಬೋದು. ಬಟ್ ಒಂದು ಹಠ, ಒಂದು ಛಲ, ಒಂದು ನಿರ್ಧಾರ, ಒಂದು ಡೆಡಿಕೇಶನ್ ಖಂಡಿತ ಸಾಧ್ಯ ಇದೆ. ಯಾರು ಏನು ಬೇಕಾದರೂ ಮಾಡೋದಕ್ಕೆ. ತುಂಬ ಹೆಚ್ಚು ಓದಿರಬೇಕು, ಹೊರಗಡೆ ಲಕ್ಷಾಂತರ ರೂಪಾಯಿ ದುಡಿಯೋದಕ್ಕೆ. ತುಂಬ ಹೆಚ್ಚು ಬಂಡವಾಳ ಹಾಕಬೇಕು, ಲಕ್ಷಾಂತರ ರೂಪಾಯಿ ದುಡಿಯೋದಕ್ಕೆ. ಆದರೆ ಇಲ್ಲಿ ತುಂಬ ದೊಡ್ಡ ಕನಸಿರಬೇಕು, ಲಕ್ಷಾಂತರ ರೂಪಾಯಿ ದುಡಿಯೋದಕ್ಕೆ ತುಂಬ ಸಾಧ್ಯತೆ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಅನುಭವಗಳನ್ನು ನಮ್ಮ ಒಂದು ವೀಕ್ಷಕರಿಗೆ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.